ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜೊತೆಗೂ ಕೂಡ ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ. ಸಚಿವರ ವಿರುದ್ಧ ಶಾಸಕರ ಅಸಮಾಧಾನ ಇರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೂ ಕೂಡ ಇದೊಂದು ದೊಡ್ಡ ತಲೆಬಿಸಿನೆ. ಸ್ವತಃ ಸಚಿವರುಗಳ ವಿರುದ್ಧವೇ ಅಸಮಾಧಾನ ಹೊರ ಹಾಕ್ತಾ ಇರೋದು ತಮ್ಮದೇ ಪಕ್ಷದ ಶಾಸಕರುಗಳು. ಸೊ ಆ ಅಸಮಾಧಾನವನ್ನ ಬಗೆಹರಿಸಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅದು ದೊಡ್ಡ ಮಟ್ಟಿನ ಪರಿಣಾಮವನ್ನ ನೀಡಬಹುದು. ಹಾಗಾಗಿ ಇದು ಹೈಕಮಾಂಡ್ ನಾಯಕರ ತಲೆಬಿಸಿಗೂ ಕಾರಣ ಆಗಿರೋದ್ರಿಂದ ಇದೀಗ ಸಚಿವರುಗಳ ಜೊತೆಗೂ ಕೂಡ ಮಾತನಾಡಲಿದ್ದಾರೆ. ಅಸಮಾಧಾನ ಇರುವಂಥ ನಾಯಕರುಗಳು ಯಾರ್ಯಾರಿದ್ದಾರೆ ಅವರೆಲ್ಲರ ಜೊತೆಗೂ ಕೂಡ ಚರ್ಚೆ ಮಾಡಲಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಸಚಿವರ ಜೊತೆಗೆ 1-to-1 ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ. ಸಚಿವರ ಜೊತೆಗೆ ಸಭೆಯನ್ನ ನಡೆಸೋದು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ. ಕಾಂಗ್ರೆಸ್ನ ಶಾಸಕರಿಂದಲೇ ಸಚಿವರ ವಿರುದ್ಧ ಅಸಮಾಧಾನ ಇದೆ. ಸಚಿವರು ಕೈಗೆ ಸಿಗ್ತಾ ಇಲ್ಲ, ನಮ್ಮ ಮನವಿಗೆ ಸ್ಪಂದಿಸಲ್ಲ ಅನ್ನುವ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ ಸಚಿವರಿಂದ ರಿಪೋರ್ಟ್ ಕಾರ್ಡನ್ನು ಪಡೆದಿದೆ ಹೈಕಮಾಂಡ್. ಆಯಾ ಇಲಾಖೆಯ ರಿಪೋರ್ಟ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ ವರಿಷ್ಠರು. ರಿಪೋರ್ಟ್ಗೂ ಶಾಸಕರ ದೂರಿಗೂ ತಾಳೆ ಹಾಕ್ತಾರೆ. ಒಂದು ವೇಳೆ ಅಲ್ಲಿ ಸುಳ್ಳಿದೆ ಅಂತ ಆಯಿತು ಅಂತಂದರೆ ಆ ಸಚಿವರುಗಳಿಗೂ ಕೂಡ ಮುಜುಗರ, ಮುಖಭಂಗ ಎಲ್ಲವೂ ಆಗುವ ಲಕ್ಷಣಗಳು ಇದೆ. ನೋಡಿ, ಬೇರೆ ಪಕ್ಷದ ಅಂದರೆ ಈಗ BJPಯದ್ದು, JDSನೋ ಯಾವುದೋ ಪಕ್ಷದ ಶಾಸಕರುಗಳು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಅಥವಾ ನಮ್ಮನ್ನು ಸೈಡ್ಲೈನ್ ಮಾಡಿದ್ದಾರೆ, ನಾವು ಮನವಿ ಮಾಡಿದ್ರೂ ಕೂಡ ಕೇಳ್ಕೊಳ್ತಾ ಇಲ್ಲ, ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರೆ ಅದೇನೋ ರಾಜಕಾರಣದಲ್ಲಿ ದ್ವೇಷ ಅನ್ನೋದು ಕಾಮನ್ನು ಅಥವಾ ಆರೋಪ, ಅಸೂಯೆ ಅನ್ನೋದು ಕಾಮನ್ನು ಅಂತ ಅಂದ್ಕೊಳ್ಬಹುದು. ಆದರೆ ತಮ್ಮದೇ ಪಕ್ಷದ ಶಾಸಕರುಗಳು ಹೀಗೆಲ್ಲ ಆದರೆ ಆಗಲ್ಲ, ಕೆಲಸ ಕಾರ್ಯನೇ ಆಗ್ತಾ ಇಲ್ಲ, ಜನ ನಮಗೆ ಉಗಿತಾ ಇದ್ದಾರೆ, ಚೀಮಾರಿಗೆ ಹಾಕ್ತಾ ಇದ್ದಾರೆ, ಸಚಿವರುಗಳಂತೂ ಯಾವ ಕೆಲಸನೂ ಮಾಡಿಕೊಡ್ತಾ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಪತ್ರ ಬರೆದ್ರೆ ಪತ್ರಕ್ಕೆ ಉತ್ತರನೇ ಇರಲ್ಲ, ನಮಗೂ ಸಾಕಾಗಿ ಹೋಗಿದೆ, ಈ ಸಚಿವರುಗಳ ನಡವಳಿಕೆ ಅನ್ನೋದೇ ನಮಗೆ ಬೇಸರ ತರಿಸಿದೆ ಅಂತ ಸ್ವತಃ ತಮ್ಮದೇ ಪಕ್ಷದ ತಮ್ಮದೇ ಸರ್ಕಾರದ ಶಾಸಕರುಗಳು ಹೇಳಿದಾಗ ಅದು ಕಾಂಗ್ರೆಸ್ಗೆ ಅತಿ ದೊಡ್ಡ ಹೊಡೆತ ಬಿದ್ದಂಗೆನೆ. ಬೇರೆ ಪಕ್ಷದವ್ರಿಗೂ ಕೂಡ ಅದು ಆಹಾರ ಸಿಕ್ತಂಗೆನೆ. ಅಯ್ಯೋ, ಅವ್ರದ್ದೇ ಶಾಸಕರು ಹೇಳ್ತಾ ಇಲ್ವಾ, ಏನು ಕೆಲಸ ಕಾರ್ಯ ಆಗ್ತಿಲ್ವಂತೆ, ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ವಂತೆ, ಕಾಮಗಾರಿಗಳು ಸ್ಥಗಿತವಾಗಿದೆಯಂತೆ ಅಂದಾಗ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ. ಹಾಗಾಗಿ ಮೊದಲು ಇದಕ್ಕೆ ಕಡಿವಾಣ ಹಾಕಬೇಕಾಗತ್ತೆ. ಒಂದು, ಆ ಕಾರಣಕ್ಕಾಗಿ ಸಚಿವರ ಜೊತೆಗೆ ಮಾತಾಡ್ತಾರೆ. ಎರಡನೇದು ಏನು ಅಂತ ಅಂದರೆ, ಈ ಹಿಂದೆ ಯಾರ್ಯಾರು ಸಚಿವರುಗಳಿದ್ದಾರೋ ಅವರೆಲ್ಲರದು ರಿಪೋರ್ಟ್ ಕಾರ್ಡ್ ಬೇಕು ಅಂತ ಹೈಕಮಾಂಡ್ ನಾಯಕರು ಕೇಳಿದರು. ಸಿದ್ದರಾಮಯ್ಯನವ್ರಿಗೂ ಹೇಳಿದರು, ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆಗಿದೆ, ಎಷ್ಟು ಅನುದಾನದಿಂದ ಏನೇನು ಯೋಜನೆಗಳಾಗಿದೆ, ಹಾಗೆಯೇ ಕೃಷಿ, ಹಾಗೆಯೇ ಕಾರ್ಖಾನೆ, ಹಾಗೆಯೇ ಕಾರ್ಮಿಕರು, ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಸಚಿವರುಗಳು ಏನೇನು ಕೆಲಸ ಮಾಡಿದ್ದಾರೆ ರಿಪೋರ್ಟ್ ಕಾರ್ಡ್ ಕೇಳಿದ್ದಾರೆ. ಆಲ್ರೆಡಿ ರಿಪೋರ್ಟ್ ಕಾರ್ಡು ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿರಲಿಲ್ಲ, ಅದಾದಮೇಲೆ ಕೊಟ್ಟರು. ಈಗ ಆ ರಿಪೋರ್ಟ್ ಕಾರ್ಡ್ಗೂ ಈ ಶಾಸಕರುಗಳ ಒಂದಷ್ಟು ಆರೋಪ ಏನಿದೆಯಲ್ಲ ಅದಕ್ಕೆ ತಾಳೆ ಹಾಕಿ ನೋಡ್ತಾರೆ. ಹೌದಾ, ಇದು ಹೊಂದಾಣಿಕೆ ಆಗ್ತಾ ಇದೆಯಾ ಅಂತ. ಇಲ್ಲ ಅಂತಂದರೆ ಮತ್ತೆ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಸಚಿವರುಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗ ಸಚಿವರುಗಳ ಮೇಲೇನೆ ನೇರವಾಗಿ ಬೊಟ್ಟು ಮಾಡಿ ತೋರಿಸ್ತಾ ಇರೋದು ಶಾಸಕರುಗಳು. ಈಗ ಯಾವ್ಯಾವ ಸಚಿವರುಗಳನ್ನು ಕರೆದು ಮಾತನಾಡುವಂಥ ಸಾಧ್ಯತೆ ಇದೆ, ಶಾಸಕರು ಮತ್ತು ಸಚಿವರ ನಡುವೆ ಇರುವಂಥ ಈ ಅಸಮಾಧಾನವನ್ನು, ಈ ಗ್ಯಾಪನ್ನು ಹೇಗೆ ಫುಲ್ಫಿಲ್ ಮಾಡಬೇಕಾಗಿದೆ ಈಗ ಉಸ್ತುವಾರಿಗಳು ಅಂತ. ಇಡೀ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶಾಸಕರ ಅಸಮಾಧಾನಗಳು ಸಾಕಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ. ಇದು ಹೈಕಮಾಂಡ್ ಗಮನಕ್ಕೂ ಹೋಗಿದೆ. ಹಾಗಾಗಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಹಳೆ ಮೈಸೂರು ಭಾಗದ ಶಾಸಕರ ಒಂದು ಮಾಹಿತಿಯನ್ನ ಪಡೆದಿರುವಂತದ್ದು. ಸತತವಾಗಿ 3 ದಿನಗಳ ಕಾಲ ಒಂದು ಸಭೆಯನ್ನ ಮಾಡಿ 1-to-1 ಅಂದ್ರೆ ಒಬ್ಬೊಬ್ಬರನ್ನ ಶಾಸಕರನ್ನ ಕರೆದು ಅವರ ಬಳಿ ಸಂಪೂರ್ಣ ಮಾಹಿತಿಯನ್ನ ಪಡೆದಿರುವಂತದ್ದು. ಅದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಅನುದಾನ ವಿಚಾರವಾಗಿ ತಾರತಮ್ಯ ಅಸಮಾಧಾನಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿರುವಂತದ್ದು. ಈಗ ಮತ್ತೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಮತ್ತೆ 3 ದಿನಗಳ ಕಾಲ ಶಾಸಕರ ಜೊತೆ ಒಂದು ಸಭೆಯನ್ನು ನಡೆಸಲಿದ್ದಾರೆ. ಜೊತೆಗೆ ಸಚಿವರ ಜೊತೆ ಕೂಡ 1-to-1 ಸಭೆ ನಡೆಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕೆಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನಕ್ಕೆ ಪ್ರಮುಖವಾದ ಕಾರಣ ಸಚಿವರ ಕಾರ್ಯವೈಖರಿ. ಈ ಹಿಂದೆ ಕಾಂಗ್ರೆಸ್ನ ಹಿರಿಯ ಶಾಸಕರಾದ ರಾಜು ಕಾಗೆ ಕೂಡ ಸಾಕಷ್ಟು ಆರೋಪ ಮಾಡಿದ್ರು. ನಾವು ನಮ್ಮ ಕ್ಷೇತ್ರಗಳಿಂದ ಸಚಿವರ ಬಳಿ ಬರ್ತೀವಿ, ಕೆಲವು ಕೆಲಸಗಳಿಗೆ ಅಂತ ಬಂದಾಗ ಸಚಿವರು ನಮ್ಗೆ ಸಿಗೋದಿಲ್ಲ, ಅಧಿಕಾರಿಗಳನ್ನ ಭೇಟಿ ಮಾಡಕ್ ಹೋದ್ರೆ ಅಧಿಕಾರಿಗಳು ಕೂಡ ನಮ್ಮ ಮನೆಗಳಿಗೆ ಪೂರಕವಾಗಿ ಸ್ಪಂದಿಸ್ತಿಲ್ಲ, ನಮಗೆ
ಗೌರವ ಕೊಡ್ತಾ ಇಲ್ಲ ಎಂಬ ಆಕ್ಷೇಪ ಅಸಮಾಧಾನವನ್ನ ಹೊರಹಾಕಿದ್ರು. ಹಾಗಾಗಿ ಈ ಸಂಬಂಧಪಟ್ಟಂತೆ ಹಲವು ಸಚಿವರ ಒಂದು ವಿರುದ್ಧ ಕಾರ್ಯವೈಖರಿ ವಿರುದ್ಧ ಶಾಸಕರ ಪರೋಕ್ಷ ಹಾಗೂ ಪ್ರತ್ಯಕ್ಷ ಅಸಮಾಧಾನಗಳು ಇನ್ನಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಹುದು ಎಂಬ ಎಚ್ಚೆತ್ತುಕೊಂಡಿರುವಂತ ಹೈಕಮಾಂಡ್ ಈಗ ಸಚಿವರ ಒಂದು 1-to-1 ಸಭೆಯನ್ನು ನಡೆಸಿ ಅವರ ಬಳಿ ಕೂಡ ಮಾಹಿತಿ ಪಡೆಯುವ ಸಾಧ್ಯತೆಗಳು ಇದೆ. ಅಂದ್ರೆ ಶಾಸಕರು ತಮ್ಮ ಬಳಿ ಬಂದಾಗ ತಾವು ಅವರ ಒಂದು ಮನವಿಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಎಂಬ ವಿಚಾರವನ್ನ ಇಟ್ಕೊಂಡು ಸಂಪೂರ್ಣ ಒಂದು ಮಾಹಿತಿಯನ್ನ ಈಗ ಸುರ್ಜೇವಾಲಾ ಪಡೆಯುವ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಈ ಹಿಂದೆ ಕೂಡ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕಾರ್ಡ್ ಅಂದ್ರೆ ಯಾವ ಯಾವ ಯೋಜನೆಗಳನ್ನ ನೀವು ಜಾರಿ ಮಾಡಿದ್ದೀರಿ, ಎಷ್ಟೆಷ್ಟು ಕೆಲಸಗಳು ಅಭಿವೃದ್ಧಿ ಕಾರ್ಯಗಳಾಗಿವೆ ಎಂಬ ಸಂಪೂರ್ಣ ಮಾಹಿತಿಯನ್ನ ಕೊಡಿ ಅಂತ ಹೈಕಮಾಂಡ್ ನಾಯಕರು ಕೇಳಿದ್ರು. ಈಗಾಗಲೇ ಹೈಕಮಾಂಡ್ಗೆ ರಿಪೋರ್ಟ್ ಕೂಡ ಸಿಕ್ಕಿರುವಂತದ್ದು, ಕಾರ್ಯವೈಖರಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಹೈಕಮಾಂಡ್ ಪಡೆದಿರುವಂತದ್ದು. ಈಗ ಅಂದ್ರೆ ಶಾಸಕರ ಅಸಮಾಧಾನಗಳು ಇಲಾಖೆಯಲ್ಲಿ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಅಸಮಾಧಾನಗಳು ಹೆಚ್ಚಾದ ಬೆನ್ನಲ್ಲೇ ಮತ್ತೆ ಸಚಿವರನ್ನ ಕರೆದು ಯಾವ ಕಾರಣಕ್ಕಾಗಿ ಶಾಸಕರು ಅಸಮಾಧಾನವನ್ನು ಹೊರಗ್ತಾ ಇದ್ದಾರೆ, ಅವರ ಮನವೊಲಿಗೆ ಸ್ಪಂದಿಸ್ತಿಲ್ವಾ ಎಂಬ ಮಾಹಿತಿಯನ್ನ ಸಚಿವರ ಬಳಿ ಪಡೆಯುವ ಸಾಧ್ಯತೆಗಳಿದೆ. ಅಂದ್ರೆ ಈಗಾಗಲೇ 1-to-1 ಸಭೆಯನ್ನ ಶಾಸಕರ ಬಳಿ ಮಾಡಿದ್ದಾರೆ. ಅವರು ಕೊಟ್ಟಂತ ಮಾಹಿತಿಗಳು ಈಗ ಸುರ್ಜೇವಾಲಾ ಬಳಿ ಇದೆ. ಆ ಮಾಹಿತಿಗಳನ್ನ ಇಟ್ಟು ಸಚಿವರಿಗೆ ಒಂದು ಮಾಹಿತಿಯನ್ನ ಪಡೆಯುವ ಸಾಧ್ಯತೆ ಇದೆ. ಅಂದ್ರೆ ಈ ಕೆಲಸಗಳಿಗೆ ಸಂಬಂಧಪಟ್ಟಂತೆ ನೀವು ಮನವಿಗಳಿಗೆ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ಮುಂದೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ, ಇಲ್ಲಾಂದ್ರೆ ಇನ್ನಷ್ಟು ಶಾಸಕರ ಅಸಮಾಧಾನ ಹೆಚ್ಚಾದಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ ಎಂಬ ಖಡಕ್ ಸಂದೇಶವನ್ನ ಸಚಿವರಿಗೆ ತಲುಪಿಸುವ ಸಾಧ್ಯತೆಗಳು ಇದೆ. ಈಗಾಗಲೇ ಸಾಕಷ್ಟು ಅಧಿಕಾರಿ ವರ್ಗ ಹಾಗೂ ಸಚಿವರ ಕಾರ್ಯವೈಖರಿ ಬಗ್ಗೆ ಪದೇ ಪದೇ ಒಂದಿಷ್ಟು ಅಸಮಾಧಾನಗಳು ಪಕ್ಷದಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದು ವಿಪಕ್ಷಗಳಿಗೆ ಸಾಕಷ್ಟು ಒಂದು ಅಸ್ತ್ರ ಆಗ್ತಾ ಇದೆ. ಯಾಕೆಂದ್ರೆ ಹೋರಾಟ ಮಾಡೋದಕ್ಕೆ ತಮ್ಮ ಪಕ್ಷದ ಶಾಸಕರೇ ವಿಪಕ್ಷಗಳಿಗೆ ಅಸ್ತ್ರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರ ಹೋರಾಟಕ್ಕೆ ಇನ್ನಷ್ಟು ಕಿಚ್ಚು ಕೊಟ್ಟಂತಾಗುತ್ತದೆ. ಹಾಗಾಗಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬೇಕು. ಶಾಸಕರ ಒಂದು ಕೆಲಸಗಳ ಕಾರ್ಯಗಳು ಏನಾದ್ರೂ ಇದ್ದಂತ ಸಂದರ್ಭದಲ್ಲಿ ಅವರ ಮನವಿಗಳಿಗೆ ಸ್ಪಂದಿಸಬೇಕು ಎಂಬ ಖಡಕ್ ಸೂಚನೆಯನ್ನ ಇವತ್ತು ಸುರ್ಜೇವಾಲಾ ಸಚಿವರಿಗೆ ರವಾನಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ನೀತಿ ಸ್ವಾಮಿ, ಈಗ ಶಾಸಕರುಗಳ ಅಸಮಾಧಾನವನ್ನ ನೇರವಾಗಿ ನಾಯಕರ ಬಳಿ ಹೇಳ್ಕೊಳ್ತಾರೆ. ಈಗ ಸಚಿವರುಗಳು ಕೆಲವು ಒಂದಷ್ಟು ರಿಪೋರ್ಟ್ಗಳನ್ನ ಕೊಟ್ಟಿದ್ರು, ನಾವಿಷ್ಟಿಷ್ಟು ಕೆಲಸ ಮಾಡಿದ್ದೀವಿ ನಮ್ಮ ಇಲಾಖೆಯಲ್ಲಿ ಅಂತ. ಉಸ್ತುವಾರಿ ಸಚಿವರುಗಳಂತೂ ಯಾವುದಕ್ಕೂ ಬೇಡ ಅನ್ನೋದು ಅಸಮಾಧಾನ ಇದೆ. ಹಾಗಾಗಿ ಕೆಲವು ಸಚಿವರುಗಳ ಮೇಲೆ ಆರೋಪ ಬಂದಿದ್ದು ಇದೆ, ಕೆಲವೊಂದಷ್ಟು ಹಣ ಲೂಟಿ ಆಗಿದೆ ಅನ್ನುವಂಥ ವಿಚಾರವಾಗಿ. ಹಾಗಾಗಿ ಸಚಿವರುಗಳಿಗೆ ಯಾವ ರೀತಿಯಾದಂಥ ಟೆನ್ಷನ್ ಶುರುವಾಗ್ತಾ ಇದೆ. ತಮ್ಮದೇ ಪಕ್ಷದ ಶಾಸಕರುಗಳು ಆರೋಪ ಮಾಡೋದನ್ನ ಹೈಕಮಾಂಡ್ ನಾಯಕರು ಯಾವ ಥರ ಸೀರಿಯಸ್ ಆಗಿ ತೆಗೆದುಕೊಳ್ಬಹುದು. ಹಾಗಾಗಿ ಯಾವ ಸಚಿವರುಗಳಿಗೆ ಇದು ಸಮಸ್ಯೆ ಆಗಬಹುದು, ಟೆನ್ಷನ್ ಆಗಬಹುದು ಅಂತ ಖಂಡಿತ ರೀತಿ ಕೆಲವು ಸಚಿವರಿಗಂತೂ ಸಾಕಷ್ಟು ಟೆನ್ಷನ್ಗಳಂತೂ ಇದೆ. ಅಂದ್ರೆ ಈಗಾಗಲೇ ಕ್ಯಾಬಿನೆಟ್ ರೀಶಫಲ್ ಅಂದ್ರೆ ಪುನರ್ ರಚನೆಗೆ ಸಂಬಂಧಪಟ್ಟಂತೆ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ DCM ಕೂಡ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೈಕಮಾಂಡ್ ಭೇಟಿಯಾಗಿ ಕ್ಯಾಬಿನೆಟ್ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿತ್ತು. ಅದಕ್ಕೆ ಒಂದಿಷ್ಟು ಸಮಯಾವಕಾಶವನ್ನು ಕೂಡ ಕೇಳ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಶಾಸಕರು ಸಚಿವ ಸಂಪುಟ ಸೇರ್ಕೊಬೇಕು ಅನ್ನೋದು ಒಂದಿಷ್ಟು ತೆರೆ ಮೇಲೆ ಕಸರತ್ತನ್ನ ದೆಹಲಿ ಮಟ್ಟದಲ್ಲೂ ಕೂಡ ಮಾಡ್ತಾ ಇರೋಂಥದ್ದು. ಹಾಗಾಗಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಒಂದಿಷ್ಟು ಜನ ತಮ್ಮ ಸಚಿವ ಸಂಪುಟ ಸೇರ್ಲೇಬೇಕು ಅನ್ನೋದು ಸಾಕಷ್ಟು ಒತ್ತಡವನ್ನ CM ಸೇರಿದಂತೆ DCM ಮೇಲೂ ಕೂಡ ಆಗ್ತಾ ಇರೋಂಥದ್ದು. ಹಾಗಾಗಿ ಈಗ ಇರುವಂತಹ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದ್ರ ಜೊತೆಗೆ ಸಚಿವ ಸಂಪುಟ ಪುನರ್ವಿಸ್ತರಣೆಗೆ ಚರ್ಚೆಯು ಕೂಡ ಸಾಕಷ್ಟು ಕಾವು ಪಡಿತಾ ಇದೆ. ಆಗ ಒಂದು ಕಡೆ ಸಚಿವರ ರಿಪೋರ್ಟ್ ಕಾರ್ಡ್ ಮೇಲೆ ಅವರ ಸಚಿವ ಸ್ಥಾನವನ್ನ ಬದಲಾಯಿಸಿ ಹೊಸಬರಿಗೆ ಅವಕಾಶ ಕೊಡ್ತೀವಿ ಅನ್ನೋದು ಈಗಾಗಲೇ ಪರೋಕ್ಷ ಸಂದೇಶವಂತೂ ಹೈಕಮಾಂಡ್ ಕೊಟ್ಟಿರುವಂತದ್ದು. ಇವತ್ತಿನ ಅಂದ್ರೆ ಸಚಿವರ ಒಂದು ಕಾರ್ಯವೈಖರಿಯ ಆಧಾರದ ಮೇಲೆ ಅಂದ್ರೆ ಅವರವರ ಇಲಾಖೆಗಳಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಸಾಧಿಸಿದ್ದಾರೆ, ಎಷ್ಟರ ಮಟ್ಟಿಗೆ ಹೊಸ ಯೋಜನೆಗಳ ರೂಪುರೇಷೆಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಶಾಸಕರ ಒಂದು ಮನವಿಗಳಿಗೆ ಸ್ಪಂದಿಸ್ತಾರೆ, ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಮಾಡುವಂತ ಒಂದು ಹೈಕಮಾಂಡ್ ಅದರ ಆಧಾರದ ಮೇಲೆ ಕ್ಯಾಬಿನೆಟ್ ರೀಶಫಲ್ ವಿಚಾರ ಬಂದಾಗ ಕೆಲವು ಸಚಿವರನ್ನ ಕೈ ಬಿಡುವ ಸಾಧ್ಯತೆಗಳು ಕೂಡ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಈಗ ಒಂದು ಕಡೆ ಶಾಸಕರ ಅಸಮಾಧಾನ, ಮತ್ತೊಂದು ಕಡೆ ಸಂಬಂಧಪಟ್ಟಂತ ಇಲಾಖಾವಾರು ಅಭಿವೃದ್ಧಿ ಎರಡೂ ವಿಚಾರಗಳನ್ನ ಮಾನದಂಡವಾಗಿಟ್ಕೊಂಡು ಹೈಕಮಾಂಡ್ ಮತ್ತೆ ಸಚಿವ ಸಂಪುಟಕ್ಕೆ ಕೈ ಹಾಕುವುದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.